ಹಾಯ್ ಗಾಯ್ಸ್, ನಮ್ಮನೇಲಿ ಇವತ್ತು ನಮ್ಮಮ್ಮ ನುಗ್ಗೆಕಾಯಿ ಸಾಂಬಾರನ್ನ ಸ್ಪೆಷಲಾಗಿ ಮಾಡೋಣ. ಇವತ್ತು ಬೇರೆ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ದಾರೆ. ಫಸ್ಟು ನಾವು ನುಗ್ಗೆಕಾಯಿನ ನಮ್ಮಮ್ಮ ಹೆಚ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಕ್ಲೀನಾಗಿ ಎಲ್ಲ ಹೆಚ್ಚಿಬಿಟ್ಟು ತೊಳೆದಿಟ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಆಲೂಗಡ್ಡೆನ ನೆನೆಸಿಟ್ಕೊಂಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಇದು ಮಸಾಲಕ್ಕೆ ಇರ್ಬೋದು. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅಮ್ಮ ಇದು ಮಾಡ್ತಿದ್ದಾರೆ, ಒಗ್ಗರಣೆಗೆ ರೆಡಿ ಮಾಡ್ತಿದ್ದಾರೆ. ಅವ್ರಿಗೆ ಇನ್ನೂ ಏನೋ ಸಾಸಿವೆನೋ ಏನೋ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಿದ್ರು, ಬಟ್ ಇವಾಗ ಸಿಕ್ತೇನೋ, ಹೋಗಿ ನೋಡೋಣ ಬನ್ನಿ. ಸ್ಟವ್ ಮೇಲೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದಾರೆ. ಕುಕ್ಕರಿಗೆ ಒಂದೆರಡು ಹಿಡಿಯಷ್ಟು ಬೇಳೆ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ನೆನೆಸಿಟ್ಕೊಂಡಿದ್ದ ಆಲೂಗಡ್ಡೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ ಟೊಮೆಟೊನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದಾರೆ. ಇದು ವಿಷಲ್ ಮಾಡಿಸ್ಕೊಂಡು ಬೇಯಿಸ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಒಂದು ತರಕಾರಿ ಮುಚ್ಚೋ ಅಂದರೆ ಒಂದು ಕಾಲು ಭಾಗ ಮುಚ್ಚೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು. ಒಂದು ಅರ್ಧ ಕುಕ್ಕರಷ್ಟು ಆ್ಯಡ್ ಮಾಡ್ಕೊಬೇಕು. ನಮ್ಮ ಮನೇಲಿ ತೊಗೊಂಡಿರೋದು ಒಂದು ಸ್ಮಾಲ್ ಕುಕ್ಕರ್. ಇದಕ್ಕೆ ಎಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಸಾಕಂತ ಅನಿಸಿದೆ, ಬಟ್ ಅವ್ರಿಗೆ ಅದು ಸಾಕು. ಈಗ ಅದಕ್ಕೆ ಟರ್ಮರಿಕ್ ಪೌಡರ್ ಅದನ್ನ ಆ್ಯಡ್ ಮಾಡ್ಕೊಬೇಕು. ಟರ್ಮರಿಕ್ ಪೌಡರ್ನ ಒಂದು 1/4 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಉಪ್ಪು ನಮ್ಮ ಮನೇಲಿ ಕಲ್ಲುಪ್ಪು ಅಳತೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದು. 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರು. ಈಗ ಇದನ್ನ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಮಾಡಿಸ್ಕೊಳ್ತಾರೆ. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದಾರೆ. ಈಗ ಇದನ್ನ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿ ಒಂದು 3 ವಿಷಲ್ ಓಡಿಸಿದ್ರೆ ಇದು ಬೇಯುತ್ತೆ. ಆಮೇಲೆ ಮತ್ತೆ ಇದನ್ನ ಹೊರಗಡೆ ತೆಕ್ಕೊಬೇಕು. ಈಗ ಚೆನ್ನಾಗಿ ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ವಿಷಲ್ ಆಗೋಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಳ್ತಾರೆ. ಈಗ ಮಸಾಲ ರೆಸಿಪಿನ ಹೋಗಿ ನೋಡ್ಕೊಂಬರೋಣ ಏನೇನು ಹಾಕ್ಕೊಳ್ತಾರೆ ಅಂತ. ನೆಕ್ಸ್ಟ್ ಅದನ್ನ ನೀವು ಮಾಡ್ಕೊಳ್ಳಿ. ವಾಪಸ್ ಬಂದ್ಬಿಟ್ಟು ನೋಡಿ, ನಮ್ಮ ಅಮ್ಮ ಇದ್ದಾರಲ್ಲ, ನನಗೆ ಯಾಕೋ ಸರ್ಟಿಫಿಕೇಷನ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನುಗ್ಗೆಕಾಯಿನ ಎತ್ಕೊಂಡ್ಬಿಟ್ಟು ತೊಳೆದು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಈಗ ಇದು ಹಿಂಗೆ ನೆನೀತಾ ಇರಲಿ. ಈಗ ಮಸಾಲಕ್ಕೆ ಏನೇನು ಹಾಕ್ಬೋದು ಅಂತೇಳಿ ನೋಡ್ಕೊಂಬರೋಣ. ಈಗ ನಾವು ಮಿಕ್ಸಿ ಜಾರಿಗೆ ಆಲ್ರೆಡಿ ತೆಕ್ಕೊಂಬಿಟ್ಟಿದ್ದೀವಿ. ಇದರಲ್ಲಿ ಕಾಯಿ, ಜೀರಿಗೆ ಮತ್ತು ಇನ್ನೊಂದು ಬೆಳ್ಳುಳ್ಳಿನ ಒಂದು 4 ಪೀಸ್ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದಾರೆ. ಇದನ್ನ ಈಗ ಮಿಕ್ಸ್ ಮಾಡಿ ರುಬ್ಕೊಂಡು ಖಾರ ಪುಡಿ, ಧನಿಯಾ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಇದನ್ನ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ 1 ಸ್ಪೂನ್ ಖಾರ ಪುಡಿ ಆಯಿತು, 2 ಸ್ಪೂನು, 2.5 ಸ್ಪೂನ್ ಖಾರ ಪುಡಿ, 1.5 ಸ್ಪೂನ್ ಧನಿಯಾ ಹಾಕಿದ್ದಾರೆ. ಇದನ್ನ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಬರೋಣ. ಫುಲ್ ಪೇಸ್ಟ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ಫುಲ್ಲು ಪೇಸ್ಟ್ ಆಗಿದೆ. ಈಗ ನೆಕ್ಸ್ಟ್ ಇದನ್ನ ವಿಷಲ್ ಅದು ಬೆಂದಾದಮೇಲೆ ನುಗ್ಗೆಕಾಯಿನ ಬೇಯೋದಕ್ಕೆ ಹಾಕ್ಕೊಂಡು ಇದನ್ನ ಫುಲ್ಲು ಮಿಕ್ಸ್ ಮಾಡಿ ಸಾಂಬಾರು ಮಾಡಬೇಕಾದ್ರೆ ಹೇಗೆ ಮಾಡೋದಂತ ನೋಡೋಣಂತೆ ಬನ್ನಿ. ಬೇಯಕ್ಕೆ ಹಾಕ್ಕೊಂಡಿದ್ದೀವಿ. ಇದು ಮಸಾಲ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನುಗ್ಗೆಕಾಯಿನ ಬೇಯಕ್ಕೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ನೀರು, ನುಗ್ಗೆಕಾಯಿಗೆ ಅದು ಫುಲ್ ಡ್ರೈ ಆಗಿದೆ. ನೀರು, ಸಾಸಿವೆ, ಒಗ್ಗರಣೆ ಫುಲ್ ಟೋಟಲ್ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಬೇಯಕ್ಕೆ ಹಾಕ್ಕೊಂಡಿದ್ದೀವಿ. ಇದು ಬೆಂದಮೇಲೆ ನೆಕ್ಸ್ಟು ನೋಡೋಣ, ಬೇಯಿಸಿರೋ ತರಕಾರಿ, ಟೊಮೊಟೊ, ಈರುಳ್ಳಿ ಅದನ್ನ ನೋಡ್ಕೊಂಬೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಆ್ಯಡ್ ಮಾಡ್ಕೊಂಡಿದ್ದೀವಿ. ಬೆಂದಿದೆ, ನುಗ್ಗೆಕಾಯಿ ಬೆಂದಿದೆ. ಅದಕ್ಕೆ ನುಗ್ಗೆಕಾಯಿಗೆ ಅದನ್ನ ಆ್ಯಡ್ ಮಾಡ್ಕೊಂಡ್ವಿ. ಇವತ್ತು ನುಗ್ಗೆಕಾಯಿನೇ ಸ್ಪೆಷಲ್ ಮಾಡಿದ್ದು, ಬಿಕಾಸ್ ನಮ್ಮ ಅಪ್ಪನಿಗೆ ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಮನೇಲಿ ನುಗ್ಗೆಕಾಯಿ ಸಾಂಬಾರು ಮಾಡಲೇಬೇಕು ಅಂತೇಳ್ಬಿಟ್ಟು ನಮ್ಮಮ್ಮನೇ ಹೋಗ್ಬಿಟ್ಟು ಮಾರ್ಕೆಟಿಗೆ ಹೋಗ್ಬಿಟ್ಟು ನುಗ್ಗೆಕಾಯಿನೆಲ್ಲ ತೊಗೊಂಡ್ಬಿಟ್ಟು ಅದಕ್ಕೆ ಏನೇನು ಬೇಕು ಅದೆಲ್ಲ ತೊಗೊಂಡ್ಬಿಟ್ಟು ಬಂದಿದ್ದಾರೆ. ಇದು ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ.
ಸ್ವಲ್ಪ ತುಂಬ ಕುದಿಸೋಣ, ಅದು ತುಂಬ ಟೇಸ್ಟ್ ತೆಕ್ಕೊಳ್ತಾ ಇದ್ದೀವಿ. ಹೊಗೆ ಘಮ ಘಮ ಅಂತೇಳಿ ಬರ್ತಾ ಇದೆ. ಸಾಂಬಾರು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಸಾಂಬಾರು ತುಂಬ ಚೆನ್ನಾಗಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಈಸಿ ರೆಸಿಪಿಯಲ್ಲಿ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಒಂದು 10-15 ನಿಮಿಷಕ್ಕೆಲ್ಲ ಆಗುತ್ತೆ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.